ಶಾಂತಿ ಪ್ರಿಯರಿಂದ ಮತ್ತೊಂದು ಮಹಾನ್ ಸಾಧನೆ. ಒಬ್ಬ ಹಿಂದೂಗೆ ನೀನು ಮುಸ್ಲಿಂ ಅಲ್ಲ ಅನ್ನೋ ಕಾರಣಕ್ಕೆ ಕೊಲ್ತಾರೆ ಅಂತಂದರೆ ವೇರ್ ವಿ ಆರ್ ಹೆಡಿಂಗ್. ಅಂಡರ್ವೇರ್ ಬಿಚ್ಚಿ ಅವ್ರಿಗೆ ಮುಂಜಿ ಆಗಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡೋಗಿದ್ದಾರೆ. ನನ್ನ ಪ್ರಕಾರ ಇದಕ್ಕೆ ರಿಟಾಲಿಯೇಟ್ ಮಾಡದೇ ಇದ್ದರೆ, ಇದಕ್ಕೆ ಉತ್ತರ ಕೊಡದೇ ಇದ್ದರೆ ಬಹಳ ಡಮ್ಮಿ ಅನ್ಸ್ಬಿಡ್ತೀವಿ ನಾವು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಿನ್ನೆ ಶಾಂತಿ ಪ್ರಿಯರಿಂದ ಮತ್ತೊಂದು ಮಹಾನ್ ಸಾಧನೆ ಅನ್ನುವಂತಹ ಘಟನೆ ಕಾಶ್ಮೀರದಲ್ಲಿ ನಡೆದಿದೆ. ಅಂದರೆ ಮನಸ್ಥಿತಿಗಳು ಹೇಗಿರ್ತವೆ ಅಂತಂದರೆ, ಒಂದು ಆರ್ಟಿಕಲ್ 370 ತೆಗೆದ ಮೇಲೆ ಕಾಶ್ಮೀರ ಉದ್ಧಾರದ ಕಡೆಗೆ, ಬರೀ ಕಲ್ತೂರಕ್ಕಷ್ಟೇ ಫೇಮಸ್ ಆಗಿದ್ದಂತಹ ಕಾಶ್ಮೀರ ಉದ್ಧಾರ ಆಗೋದ್ರ ಕಡೆಗೂ ಒಂದಿಷ್ಟು ಅಂದರೆ ಆಬ್ಜೆಕ್ಟ್ಗಳನ್ನು ಇಟ್ಕೊಂಡು, ಒಂದಿಷ್ಟು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಏನೋ ಒಂದು ಅದ್ಭುತವಾಗಿ ಬೆಳೀತಾ ಇತ್ತು. ಅಲ್ಲಿನ ಜನನೂ ಖುಷಿಪಟ್ಟಿದ್ರು. ಅಪ್ಪ ಸದ್ಯ ಎಲೆಕ್ಷನ್ ನಡೀತ್ರಿ, ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಅದ್ಭುತವಾಗಿ ನಡೀತಾ ಇತ್ತು. ಸೊ ಈ ಸಮಯದಲ್ಲಿ ಎಷ್ಟು ಅಂತ ಅದ್ಭುತವಾಗಿ ನಡೆಸ್ತೀರಿ, ಎಷ್ಟು ಅಂತ ದೇಶವನ್ನು ನೆಮ್ಮದಿಯಾಗಿಡ್ತೀರಿ ಅಂತ ಹೇಳಿ ಲಷ್ಕರ್ ಎ ತೊಯ್ಬಾದ ಇನ್ನೊಂದು ಯಾವುದೋ ಒಂದು ಸಂಘಟನೆ ಅಂತ TDS TPS ಏನೋ ಹೇಳಿದ್ರು, ಅವರು ಹೊಣೆ ಹೊತ್ಕೊಂಡಿಯಾರಂತೆ. ಮೂರು ಜನ ಬಂದಿದ್ದಾರೆ. ಪಹಲ್ಗಾಮ್ ಅಂತ ಅದೊಂದು ಏರಿಯಾ, ಅಲ್ಲಿ ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಕಾಶ್ಮೀರಕ್ಕೆ ಹೋದವರಿಗೆ ಅದೊಂದು ಜಾಗ, ಅಲ್ಲಿ ಹಸಿರು, ಫುಲ್ ಹಚ್ಚ ಹಸಿರಿನ ಜಾಗ. ಅಲ್ಲಿ ಕುದುರೆ ಸವಾರಿ ಮಾಡೋದು, ಒಂದಿಷ್ಟು ಈಟ್ರೀಸ್ ಎಲ್ಲ ಇದೆ ಅಲ್ಲಿ ಕೂತು ಟೈಮ್ ಪಾಸ್ ಮಾಡೋದು, ಒಂದು ಹಿಲ್ ಸ್ಟೇಷನ್, ಒಂದು ಅದ್ಭುತವಾದ ಜಾಗ. ಕಳೆದ ಅಂದರೆ ಆರ್ಟಿಕಲ್ 370 ರಿಮೂವ್ ಮಾಡಿದ ಮೇಲೆ ಇಲ್ಲಿಯ ತನಕ ಕಾಶ್ಮೀರದಲ್ಲಿ ಟೂರಿಸ್ಟ್ಗಳ ಸಂಖ್ಯೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಂದರೆ ಹತ್ತತ್ರ 500-600 ಪಟ್ಟು. ಅಂದರೆ ಮುಂಚೆ ಎಲ್ಲ ಇಷ್ಟು ಈಸಿಯಾಗಿ ಇದೇ ಪಹಲ್ಗಾಮ್ಗೆ ಮುಂಚೆ ಎಲ್ಲ ಹೋಗಿ ಆರಾಮಾಗಿ ಕೂತ್ಕೊಂಡು ನಾವಿಲ್ಲೇನೋ ನೋಡ್ಕೊಂಬರ್ತೀವಿ, ಚಾನ್ಸೇ ಇಲ್ಲ. ನಮ್ಮ ಇಂಡಿಯನ್ ಆರ್ಮಿನೇ ತಡೆದು ಬಿಡೋರಪ್ಪ, ಎಲ್ಲೂ ಹೋಗ್ಬೇಡಿ, ದಯವಿಟ್ಟು ಇಲ್ಲಿಂದ ವಾಪಸ್ ಹೋಗಿ ಅಂತ. ಇವಾಗ ಅಲ್ಲಿನ ಟೂರಿಸಮ್ ಉದ್ಧಾರ ಮಾಡಬೇಕು, ಆ ಊರು ಉದ್ಧಾರ ಮಾಡಬೇಕು, ಆ ರಾಜ್ಯ ಉದ್ಧಾರ ಮಾಡಬೇಕು ಅಂತೇಳಿ ಮೋದಿ ಸರ್ಕಾರ ಬಂದ ಮೇಲೆ ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟು ಏನೋ ಒಂದಿಷ್ಟು ರೆಡಿ ಮಾಡಿದರೆ ಇವಾಗ ಅಲ್ಲಿಗೂ ಕಲ್ಲು ಹಾಕಿದ್ರು. ನೆನ್ನೆ ಅಲ್ಲಿನ ವ್ಯಾಪಾರಿಗಳು ಮಾತಾಡ್ತಾ ಇರೋದು ಕೇಳ್ತಾ ಇದ್ವಿ, ಮುಗೀತು ನಮ್ಮ ಲೈಫ್, ಇನ್ನು ಕಷ್ಟಪಟ್ಟು ಬದುಕು ಕಟ್ಕೊತಾ ಇದ್ವಿ, ಹೋಯ್ತು ಇನ್ನು ನಮ್ಮ ಲೈಫ್ ಹೋಯ್ತು ಅಂತ. ಏನು ಮಾತಾಡ್ಬೋದು, ಬಟ್ ನಾನು ಅದು ನೋಡ್ತಾ ಇದ್ದೆ, ಅವರು ಕ್ಯಾಂಡಲ್ ಮಾರ್ಚ್ ಮಾಡ್ತಾಯಿದ್ದಾರೆ. ರಾತ್ರಿ ಕ್ಯಾಂಡಲ್ ಮಾರ್ಚ್ ಮಾಡಬೇಕಾದ್ರೆ ಹಿಂದ್ಗಡೆ ನಗ್ತಾ ಇದ್ದಾರೆ, ಸ್ಮೈಲ್ ಮಾಡ್ಕೊಂಡು ಕ್ಯಾಂಡಲ್ ಮಾರ್ಚು. ಅಂದರೆ ಈ ಲೋಕಲ್ ಸಪೋರ್ಟ್ ಇಲ್ಲದೇನೆ ಯಾವುದೇ ಕಾರಣಕ್ಕೂ ಯಾವ ಉಗ್ರರು ಸಹಿತ ಈ ಕಣ್ಣಿಗೆ ಕಾಣದಂಗೆ ಬರ್ತಾರೆ. ಅವರು ಪಹಲ್ಗಾಮ್ ಒಳಗಡೆ ಬರಬೇಕು ಅಂತಂದರೆ ಪಾಕಿಸ್ತಾನದ ಗಡಿ ದಾಟಿ 10 ಊರುಗಳನ್ನು ದಾಟ್ಬಿಟ್ಟೇ ಬರಬೇಕು ಅವರು. ಆ ಲೋಕಲ್ ಸಪೋರ್ಟ್ ಇಲ್ಲದೆ ಆಗಲ್ಲ ಅದು. ಸೊ ಅವರು ಶಾಂತಿ ಪ್ರಿಯರಲ್ವಾ, ಸ್ವಲ್ಪ ಶಾಂತಿಯಿಂದ ಇರೋಣ ಅಂತ ಅಂದ್ಬಿಟ್ಬಿಟ್ರು. ಬಂದು ಏನು ಮಾಡಿದ್ದಾರೆ, ನಾನು ಅದನ್ನೇ ಹೇಳಿದೆ, ಮನಸ್ಥಿತಿಗಳು ಹೇಗಿರುತ್ತೆ ನೋಡಿ. ಬಂದು ಫಸ್ಟ್ ಆಯತ್ ಹೇಳಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಹೆಂಗೆ ಗೊತ್ತಿರುತ್ತೆ ಪಾಪ, ಅವರು ಮುಸ್ಲಿಮರಲ್ಲ. ಆದರೂ ಕೆಲವರು ಏನು ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ ಸುಳ್ಳು ಹೇಳೋಕ್ಕೆ. ಅವಾಗೇನು ಮಾಡಿದ್ದಾರೆ, ಲಿಟ್ರಲಿ ಅವರ ಬಟ್ಟೆ ಬಿಚ್ಚಿ, ಪ್ಯಾಂಟ್ ಬಿಚ್ಚಿ, ಅಂಡರ್ವೇರ್ ಬಿಚ್ಚಿ, ಅವ್ರಿಗೆ ಮುಂಜಿ ಆಗಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡೋಗಿದ್ದಾರೆ. ಮಂಜುನಾಥ್ ಅಂತ ಶಿವಮೊಗ್ಗದವರು, ಅವ್ರ ಫ್ಯಾಮಿಲಿನ ಹೋಗಿದ್ರು. ಅವ್ರ ಮಗ PUC ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಂತೆ. ಅದಕ್ಕೆ ಹೇಳಿದ್ರಂತೆ, ನೀನು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಾನು ಕಾಶ್ಮೀರ ಕರ್ಕೊಂಡು ಹೋಗ್ತೀನಿ. ಖುಷಿಯಾಗಿ ಮಂಜುನಾಥ್, ಅವ್ರ ವೈಫು, ಮಗ 3 ಜನ ಪಾಪ ಅವ್ರು ಹೋಗ್ತಾ ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಅಲ್ಲಿಗೆ ಹೋಗಿದ್ವಿ, ನೆನ್ನೆ ಬೋಟ್ ಹೌಸಲ್ಲಿ ಉಳ್ಕೊಂಡಿದ್ವಿ, ನಾಳೆ ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ಕೊಂಡು ಖುಷಿಯಾಗಿ ಹೋಗಿದ್ದಾರೆ. ಹೋಗಿ ಪಾಪ ಒಂದು ಸ್ವಲ್ಪ ಹೊತ್ತಲ್ಲೇ ಎಲ್ಲೋ ಬುಲೆಟ್ ಸೌಂಡ್ ಕೇಳಿದೆ. ಅವ್ರಿಗೇನು ಅನಿಸಿದೆ, ಎಲ್ಲೋ ಪಾಪ ಆರ್ಮಿಯವರು ಟ್ರೈನಿಂಗ್ ಪರ್ಪಸ್ಗೇನೋ ಮಾಡ್ತಾ ಇರ್ಬೋದು ಅನ್ನೋ ಅಷ್ಟರೊಳಗಡೆ ಇವ್ರು 3 ಜನ ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬರು ಬಂದು ಅಟ್ಯಾಕ್ ಮಾಡ್ಕೊಂಡು ನಿಂತಿದ್ದಾರೆ. ಬಂದ ತಕ್ಷಣ ಕೇಳಿರೋದು, ನೀನು ಮುಸ್ಲಿಮ್ ಅಲ್ವಾ, ಯು ಆರ್ ಫಿನಿಶ್. ಅದು ಟಾರ್ಗೆಟ್ ಹೆಂಗೆ ಮಾಡಿದ್ದಾರೆ ಅಂತಂದರೆ, ಕೇವಲ ಗಂಡಸರನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೇವಲ ಹಿಂದೂ ಗಂಡಸರನ್ನ ಮಾತ್ರ ಟಾರ್ಗೆಟ್ ಮಾಡಿ, ಮುಸ್ಲಿಮರಲ್ಲ ಅನ್ನುವ ಕಾರಣಕ್ಕೆ 2 ವಿದೇಶಿಗರನ್ನು ಸಾಯಿಸಿದ್ದಾರೆ. ಒಂದು ಗ್ಲೋಬಲಿ ಭಾರತದ ಇಮೇಜ್ನ ಹಾಳು ಮಾಡಬೇಕು. ಮತ್ತೊಂದು, ಇಲ್ಲಿ ಬಹಳ ಮುಖ್ಯವಾಗಿ ಪಾಕಿಸ್ತಾನ ಏನು ಆಟಾಡುತ್ತೆ ಅಂತಂದರೆ, ಅದು ನೇರವಾಗಿ ಯುದ್ಧ ಮಾಡುವ ಬದಲು ಭಾರತದ ಜೊತೆಗೆ ಯಾವಾಗಲೂ ಆಂತರಿಕ ಯುದ್ಧ ಮಾಡ್ತಾ ಇರುತ್ತೆ. ಒಳಗಡೆ ತನ್ನ ಒಂದಿಷ್ಟು ಜನರನ್ನು ಒಳಗಡೆ ಬಿಟ್ಟು ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಈಗ ಏನನ್ಸುತ್ತೆ ಯಾರಿಗಾದರೂ, ಹಿಂಗೆ ಕೇಳಿದ್ರಪ್ಪ ಮುಸ್ಲಿಮ್ಸ್ ಅಂತ ಕೇಳಿಬಿಟ್ಟು ಅವ್ನು ಹಿಂದೂ ಆಗಿದ್ದರೆ ಅವನ್ನ ಹೊಡೆದು ಶೂಟ್ ಮಾಡಿ ಸಾಯಿಸಿದ್ರು ಅಂದ ತಕ್ಷಣ ಒಬ್ಬ ಹಿಂದುವಿನ ರಕ್ತ ಕುದಿಯುತ್ತೆ. ನನ್ನ ದೇಶದಲ್ಲಿ ನನಗೆ ಅಂದರೆ ಒಬ್ಬ ಹಿಂದೂಗೆ ನೀನು ಮುಸ್ಲಿಂ ಅಲ್ಲ ಅನ್ನುವ ಕಾರಣಕ್ಕೆ ಕೊಲ್ತಾರೆ ಅಂತಂದರೆ ವೇರ್ ವಿ ಆರ್ ಹೆಡಿಂಗ್, ಯಾವ ಕಡೆ ಹೋಗ್ತಾ ಇದ್ದೀವಿ ನಾವು, ಏನು ಮಾಡ್ತಾ ಇದ್ದೀವಿ, ಈ ಪ್ರಶ್ನೆ ಪ್ರತಿಯೊಬ್ಬ ಹಿಂದೂಗೂ ಬರುತ್ತೆ. ಸೊ ಅದೇ ಆಗಿರೋದು. ಈಗೇನಾಗುತ್ತೆ, ಆಂತರಿಕ ಯುದ್ಧ ಶುರುವಾಗುತ್ತೆ. ಇದೇನು ಹೊಸ್ತಲ್ಲ ಬಿಡಿ. ಇವಾಗ ಮುಖ್ಯಮಂತ್ರಿ ಏನಿದ್ದಾನೆ, ಇವ್ರ ಅಪ್ಪ ಫಾರೂಕ್ ಅಬ್ದುಲ್ಲಾ ಇದ್ದಾಗ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಅಂದರೆ
ಹತ್ಯಾಕಾಂಡ, ಸಿಕ್ಕ ಪಂಡಿತರನ್ನು ಕೊಚ್ಚಿ ಕುಯ್ದು ಗರಗಸಗಳಲ್ಲಿ ಮರ ಕತ್ತರಿಸ್ತಾರಲ್ಲ ಗರಗಸ, ಅದರಲ್ಲಿ ಹೆಣ್ಣುಮಕ್ಕಳನ್ನು ಕುಯ್ದು, ಅಂದರೆ ಅದೊಂದು ನರಕ ಬಿಡಿ, ಅದನ್ನು ಈಗಲೂ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ. ಇವತ್ತಲ್ಲಿಲ್ಲ, ಅವ್ರ ಪಾಪ್ಯುಲೇಷನ್ ಇಲ್ಲ ಇವತ್ತು. ಅದನ್ನೇ ಒಪ್ಪಿಕೊಳ್ಳೋ, ಅದನ್ನೇ ಮೆಚ್ಕೊಳ್ಳೋ ಒಂದು ಕೆಲವು ರಾಜಕೀಯ ಪಕ್ಷಗಳು ಇಲ್ಲಿದ್ದಾವೆ. ಅದು ದುರಂತ, ಏನು ಮಾಡೋಕ್ಕಾಗಲ್ಲ. ಈಗ ಅವ್ರ ಮಗ ಫಾರೂಕ್ ಅಬ್ದುಲ್ಲನ ಮಗ ಚೀಫ್ ಮಿನಿಸ್ಟ್ರು ತಗೋ ಇನ್ನೊಂದು. ಅಂದರೆ ಇವ್ರುಗಳು ಅಧಿಕಾರಕ್ಕೆ ಬಂದರು ಅಂತಂದರೆ ಇವರು ಬ್ಯಾಕ್ ಎಂಡಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಇವ್ರಿಗೆ ಯಾವಾಗಲೂ ಸಹಿತ ಕಾಶ್ಮೀರ, ಜಮ್ಮು ಕಾಶ್ಮೀರ ಯಾವುದೇ ಕಾರಣಕ್ಕೂ ಭಾರತದ ಒಂದು ಅಂಗವಾಗಿ ಇವ್ರಿಗೆ ಇಷ್ಟನೇ ಇಲ್ಲ. ಇವ್ರದ್ದೇ ಆದ ಕಾನೂನು ಇರಬೇಕು, ಇವ್ರದ್ದೇ ಆದ ನಿಯಮಗಳಿರಬೇಕು, ಇವ್ರದ್ದೇ ಆದ ಸಂವಿಧಾನ ಇರಬೇಕು. ಇವ್ರಿಗೆ ಭಾರತದ ಜೊತೆಗೆ ಸೇರಿಸ್ಕೊಂಡ್ರೆ ಭಾರತ ಸರ್ಕಾರ ಏನು ಹೇಳುತ್ತೋ ಅದನ್ನು ಕೇಳಬೇಕು ಇವ್ರಿಗೆ ಅದು ಬೇಡ. ಹಾಗಾಗಿ ಏನು ಮಾಡ್ತಾರೆ, ಅಲ್ಲಿನ ನೆಮ್ಮದಿಯನ್ನು ಹಾಳು ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನೀವೇ ಲೆಕ್ಕ ಹಾಕಿ, ಎಷ್ಟು ವರ್ಷಗಳಾಗಿತ್ತು ನಾವು ನೋಡಿ, ಕಲ್ತೂರೋದನ್ನು ನೋಡಿ ಎಷ್ಟು ವರ್ಷ ಆಗಿತ್ತು, ಅಲ್ಲೊಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ನೋಡಿ ಎಷ್ಟು ವರ್ಷ ಆಗಿತ್ತು. ಪುಲ್ವಾಮಾ ಆದಮೇಲೆ ಏನಾಯಿತು, ಹೊಡೆದು ಬಂದರು, ಅದಕ್ಕೂ ಸಾಕ್ಷಿ ಕೇಳಿದ್ರು ಇಲ್ಲಿ ಬಿಡಿ. ಇವತ್ತು ಕರ್ನಾಟಕದವರಿಬ್ಬರು, ಆಂಧ್ರದಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋ ಇನ್ನೊಬ್ಬ ವ್ಯಕ್ತಿ, 3 ಜನ ಕರ್ನಾಟಕದವರೇ ಹೋಗಿದ್ದಾರೆ. ಅದೃಷ್ಟ ಏನು ಅಂತಂದರೆ ಕುಂದಾಪುರದಿಂದ ಹೋದಂತಹ ಒಂದು ಬ್ಯಾಚು ಅವ್ರು ಇವತ್ತು ಹೋಗಬೇಕಾಗಿತ್ತು. ನಿನ್ನೆ ಅವರು ಬೇರೆ ಪ್ಲೇಸ್ ನೋಡ್ಕೊಂಡು ಇವತ್ತು ಹೋಗಿದ್ದಾರೆ. ಸದ್ಯ ಅವರೆಲ್ಲಾದರೂ ನೆನ್ನೆ ಇದ್ದಿದ್ರೆ ಅದು ಕರ್ನಾಟಕದ ಡೆತ್ ಪೋಲ್ ಇನ್ನೂ ಜಾಸ್ತಿ ಆಗಿರೋದು. ಗೊತ್ತಿಲ್ಲ ಈ ತರಹದ ಮನಸ್ಥಿತಿಗಳನ್ನು ಹೇಗೆ ಸರಿ ಮಾಡಬೇಕು. ನನ್ನ ಪ್ರಕಾರ ಇದಕ್ಕೆ ರಿಟಾಲಿಯೇಟ್ ಮಾಡದೇ ಇದ್ದರೆ, ಇದಕ್ಕೆ ಉತ್ತರ ಕೊಡದೇ ಇದ್ದರೆ ಬಹಳ ಡಮ್ಮಿ ಅನಿಸ್ಬಿಡ್ತೀವಿ ನಾವು. ಯಾವಾಗಲೂ ಬಿಟ್ಟಿಲ್ಲ. ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಏನು ಮಾಡಬೇಕು ಅದನ್ನು ಮಾಡಿದ್ರು. ನರೇಂದ್ರ ಮೋದಿ ಅವ್ರು ಬಂದ ಮೇಲಂತೂ ಪ್ರತಿ ಪ್ರಶ್ನೆಗೂ, ಪ್ರತಿ ಆ್ಯಕ್ಷನ್ಗೂ ರಿಯಾಕ್ಷನ್ ಇದ್ದೇ ಇತ್ತು. ಸೊ ಈಗಲೂ ಇಡೀ ದೇಶ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಆ ರಿಯಾಕ್ಷನ್ ಕೊಡಬೇಕು ಅಂತ. ಅದನ್ನು ಹೇಗೆ ಕೊಡಬೇಕು, ಯಾರು ಅಂತ ಒಪ್ಕೊಂಡಿದ್ದಾರೆ, ರೇಖಾಚಿತ್ರ ಆಲ್ರೆಡಿ ಬಿಡುಗಡೆ ಮಾಡಿದ್ದೀರಿ. ಅವರೇ ಸಿಗ್ತಾರೋ, ಆ ಸಂಘಟನೆಯವರು ಸಿಗ್ತಾರೋ, ಯಾರು ಸಿಗ್ತಾರೋ ಗೊತ್ತಿಲ್ಲ. ಹುಡುಕಿ ಹೊಡೆದು ಸದೆ ಬಡಿದೇ ಇದ್ದರೆ, ಪಾಕಿಸ್ತಾನಕ್ಕೊಂದು ಪಾಠ ಈ ಸಲ ಕಲಿಸದೇ ಇದ್ದರೆ, ಭಾರತ ನಿಜವಾಗಿಯೂ ವಿಶ್ವದ ಕಣ್ಣಿಗೆ ಡಮ್ಮಿ ಪೀಸ್ ಥರ ಕಾಣಿಸ್ಬೋದು. ಅದನ್ನಾಗೋದಕ್ಕೆ ನಮ್ಮ ಪ್ರಧಾನಿಗಳು ಬಿಡಲ್ಲ ಅಂತ ನೀವು ನಂಬಿದ್ದೀವಿ. ನೋಡೋಣ ಏನಾಗುತ್ತೆ. ಸೊ ಏನನ್ಸುತ್ತೆ ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹೇಳಿ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.